Hello, my dear students. Welcome to second period, the chapter atoms and molecules. Writing molecular formula. How to write molecular formula or chemical formula. You write molecular formula for sodium chloride NaCl, calcium chloride CaCl2, water H2O, CO2 for carbon dioxide, like that. On what basis you can write? That you have to learn. What is molecular formula? Chemical formula or molecular formula of a compound is the symbolic representation of its composition. ಅಂದರೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಕಾಂಪೋಸಿಷನ್ ಅಂದರೆ ಯಾವ್ಯಾವುದನ್ನು ಒಳಗೊಂಡಿದೆ. ಇದೊಂದು ಕಾಂಪೋಸಿಷನ್, ಇದೊಂದು ಕಾಂಪೋಸಿಷನ್ನು, ಇದೊಂದು ಕಾಂಪೋಸಿಷನ್, ಇದೊಂದು ಕಾಂಪೋಸಿಷನ್, ಇವೆರಡೂ ಸೇರಿಬಿಟ್ಟು ಯಾವ್ಯಾವುದನ್ನು ಒಳಗೊಂಡಿದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದೇ ಸಿಂಬಾಲಿಕ್ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದೇ ಒಂದು ಕೆಮಿಕಲ್ ಫಾರ್ಮುಲಾ ಅಂತ, ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್ ಈಸ್ ದ symbolic representation of its compound. Chemical formula or molecular formula of different compounds can be written easily by knowing the symbols ಗೊತ್ತಿರಬೇಕು. ಮತ್ತು ವೇಲೆನ್ಸಿ ಆಫ್ ದ ಎಲಿಮೆಂಟ್, ವೇಲೆನ್ಸಿ ಆಫ್ ಎಲಿಮೆಂಟ್, ಆ ಎಲಿಮೆಂಟಿನ ವೇಲೆನ್ಸಿ ಗೊತ್ತಿರಬೇಕು. ಹಾಗಾದರೆ ವೇಲೆನ್ಸಿ ಅಂದ್ರೇನು? ಕಂಬೈನಿಂಗ್ ಕೆಪ್ಯಾಸಿಟಿ ಆಫ್ ಎನ್ ಎಲಿಮೆಂಟ್ ಈಸ್ ಕಾಲ್ಡ್ ವ್ಯಾಲೆನ್ಸಿ. ವ್ಯಾಲೆನ್ಸಿ ಅಥವಾ ವೇಲೆನ್ಸಿ ಅಂದರೆ ಏನು ಅಂದರೆ ಕಂಬೈನಿಂಗ್ ಆ ಒಂದು ಎಲಿಮೆಂಟಿನ ಕಂಬೈನಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ. ಆ ಎಲಿಮೆಂಟಲ್ಲಿ ಆಟಮ್ ಇರುತ್ತೆ, ಆ ಆಟಮಿನ ಕಂಬೈನಿಂಗ್ ಕೆಪಾಸಿಟಿ ಎಷ್ಟು? ಹೈಡ್ರೋಜನ್ಗೆ ಒಂದಿರುತ್ತೆ, ಆಕ್ಸಿಜನ್ಗೆ ಎರಡಿದೆ, ಐರನ್ಗೆ ಕಂಬೈನಿಂಗ್ ಕೆಪಾಸಿಟಿ 2 ಮತ್ತು 3 ಇದೆ. ಹೀಗೆ ಅದರದ್ದೇ ಆದ ಒಂದು ಕೆಪಾಸಿಟಿ ಅಂತ ಇರುತ್ತೆ. ಕಂಬೈನ್ ಆಗೋದಕ್ಕೆ ಇರುವಂಥ ಒಂದು ಕೆಪಾಸಿಟಿ, ಅದನ್ನು ಕಂಬೈನಿಂಗ್ ಕೆಪಾಸಿಟಿ ಅಂತೀವಿ, ಅದನ್ನು ವೇಲೆನ್ಸಿ ಅಂತೀವಿ. ಹಾಗಾದರೆ ಆ ವೇಲೆನ್ಸಿನ ಹೇಗೆ ಕಂಡುಹಿಡ್ಕೊಳ್ಳೋದು? ವೇಲೆನ್ಸಿ ಈಸ್ ಯೂಸ್ ಟು ಫೈಂಡ್ ಔಟ್ ಹೌ an atom of an element will continue with the atom ಆಫ್ ಅನದರ್ ಎಲಿಮೆಂಟ್. ಇನ್ನೊಂದು ಆಟಮ್ ಜೊತೆ ಹೇಗೆ ಸೇರಿಕೊಳ್ಳುತ್ತೆ, ಹೆಂಗೆ ಮಾಲಿಕ್ಯುಲರ್ ಅದು ಆಟಮ್ ಆಗುತ್ತೆ, ಮಾಲಿಕ್ಯೂಲ್ ಆಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡುತ್ತೆ, ಅದು ವೇಲೆನ್ಸಿ. ಉದಾಹರಣೆ, ಈಗ NaCl ಅನ್ನು ತೆಗೆದುಕೊಂಡ್ರೆ ಸೋಡಿಯಂ ವೇಲೆನ್ಸಿ 1, ಕ್ಲೋರಿನ್ ವೇಲೆನ್ಸಿ 1. ಹಾಗಾಗಿ ಏನಾಯಿತು? NaCl ಆಯಿತು. ಕ್ಲೋರಿನ್ನಲ್ಲಿ CaCl2 ತೆಗೆದುಕೊಂಡ್ರೆ ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂನ ವೇಲೆನ್ಸಿ 2 ಇದೆ, ಅದನ್ನು ಕ್ರಾಸ್ ಮಾಡ್ಕೋಬೇಕು. ಕ್ಲೋರಿನ್ ವೇಲೆನ್ಸಿ 1 ಇದೆ, ಯಾವಾಗಲೂ ಕ್ಲೋರಿನ್ ವೇಲೆನ್ಸಿ 1. ಆಗ ಏನಾಯಿತು? ಇದನ್ನು ಇಲ್ಲಿ ಶಿಫ್ಟ್ ಮಾಡಿ, ಇದನ್ನು ಇಲ್ಲಿ ಶಿಫ್ಟ್ ಮಾಡ್ತೀವಿ, CaCl2 ಆಯಿತು. ವಾಟರಿಗೆ ಆದರೆ H2O, ಹೈಡ್ರೋಜನ್ ವೇಲೆನ್ಸಿ 1, ಅದಕ್ಕೋಸ್ಕರ ಇಲ್ಲಿ 1 ಹೋಗುತ್ತೆ. ಆಕ್ಸಿಜನ್ ವೇಲೆನ್ಸಿ 2. ಹೇಗೆ ಇದರದ್ದು ಸೋಡಿಯಮ್ದು ವೇಲೆನ್ಸಿ 1 ಅಂತಲೇ ಹೇಗೆ ಹೇಳೋದು ಅಂದರೆ, ನೋಡಿ, ಸೋಡಿಯಂ ಅಟಾಮಿಕ್ ನಂಬರ್ 11, ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋಬೇಕು. 1s2, 2s2, 2p6, 3s1. ನೋಡಿ, ಇಲ್ಲಿ ಔಟರ್ ಮೋಸ್ಟ್ ಶೆಲ್ ಅಂದರೆ ಇದು ಥರ್ಡ್ ಶೆಲ್ ಇಸ್ ದ ಔಟರ್ ಮೋಸ್ಟ್ ಶೆಲ್. 2 + 2 + 6 10 + 1 11 ಆಯಿತು. ಇಲ್ಲಿ ನೋಡಿ 11 ಎಲೆಕ್ಟ್ರಾನ್ಸ್ ಇದೆ, ಅಟಾಮಿಕ್ ನಂಬರ್ 11. ಈಗ ಇದು ವೇಲೆನ್ಸ್ ಶೆಲ್, ಇದು ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಇಲ್ಲಿರ್ತಕ್ಕಂಥದ್ದು. ವೇಲೆನ್ಸ್ ಎಲೆಕ್ಟ್ರಾನು ಥರ್ಡ್ ಶೆಲ್ಲಲ್ಲಿ S ಆರ್ಬಿಟಲಲ್ಲಿದೆ, ಹಾಗಾಗಿ ಇದ್ರ ವೇಲೆನ್ಸಿ 1 ಆಗುತ್ತೆ. ಅದೇ ರೀತಿ ನಾವು ಕ್ಲೋರಿನ್ನೇ ತೆಗೆದುಕೊಂಡ್ರೆ, ಕ್ಲೋರಿನ್ ಅಟಾಮಿಕ್ ನಂಬರ್ 17, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2, 2s2, 2p6, 3s2, 3p5. ನೋಡಿ, ಈಗ ಎಲೆಕ್ಟ್ರಾನ್ಗಳನ್ನು ಎಣಿಸಿ. 2 + 2 + 6 10 + 12 10 + 2 12 + 5 17 17 ಆಗ್ತದೆ ಟೋಟಲ್ ಆಟಮ್ಸ್, ಎಲೆಕ್ಟ್ರಾನ್ಸ್. ಇಲ್ಲಿ ಇದರಲ್ಲಿ ಇದು ವೇಲೆನ್ಸ್ ಶೆಲ್ ಅಂದರೆ ಯಾವುದು ಅಂದರೆ ಇದು ಥರ್ಡ್ ಶೆಲ್. ಅದರಲ್ಲಿ S ಆ್ಯಂಡ್ P ಸಬ್ ಶೆಲ್ಸ್ ಇದೆ. ಈ ಎಲೆಕ್ಟ್ರಾನ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 5 + 2 7 ಇದೆ. ಆದರೆ ಇದು ಕಂಬೈನಿಂಗ್ ಕೆಪಾಸಿಟಿ ಎಷ್ಟು ಬರ್ತದೆ ಅಂದರೆ 7 ಬರೋದಿಲ್ಲ. ಇದಕ್ಕೆ ಒಂದು ಸೇರಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ, +1 ಈಸಿಯಾಗಿ ಆ್ಯಡ್ ಆಗುತ್ತೆ. ಯಾಕೆಂದರೆ ಒಂದನ್ನು ಈಸಿಯಾಗಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದು 6 + 2 8 ಆಗುತ್ತೆ. ಅದನ್ನು ನಾವು 8 ಎಲೆಕ್ಟ್ರಾನ್ ಬಂದರೆ ಅದನ್ನು ಆಕ್ಟ್ಯಾಂಟ್ ಕಾನ್ಫಿಗರೇಷನ್ ಅಥವಾ ಆಕ್ಟೆಟ್ ಸೆಟ್ ಅಂತ ಕರಿತೀವಿ. ಆಕ್ಟೆಟ್ ಸೆಟ್ ಅಥವಾ ಆಕ್ಟ್ಯಾಂಟ್ ಕಾನ್ಫಿಗರೇಷನ್ ಪಡ್ಕೊಳ್ಳೋದ್ರ ಮೂಲಕ ಅದು ಯಾವುದೇ ಒಂದು ಆಟಮು ಸ್ಟೆಬಿಲಿಟಿಯನ್ನು ಪಡ್ಕೊಳ್ಳುತ್ತೆ. ಅಂದರೆ ಅದು ಕ್ಲೋರೈಡ್ ಆಯನ್ ಆಗುತ್ತೆ. Cl 3p6 ಆದರೆ 3p5 ಇದ್ದಿದ್ದು 3p6 ಆದರೆ ಕ್ಲೋರೈಡ್ ಅಯಾನ್, Cl- ಅಂತೀವಲ್ಲ, Cl + 1 ಎಲೆಕ್ಟ್ರಾನ್ ಸೇರಿಸೋಣ, Cl-. ಇದು 3s2 3p6 ಕಾನ್ಫಿಗರೇಷನ್ ಇದೆ ಅಂತ ಅರ್ಥ. ಅವಾಗ ಅದು ಆಕ್ಟೆಟ್
ಸೆಟ್ಟನ್ನು ಅಥವಾ ಆಕ್ಟ್ಯಾಂಟ್ ಕಾನ್ಫಿಗರೇಷನನ್ನು ಆಗಿದೆ ಅಂತ. ಹಾಗಾಗಿ ಇದರ ವೇಲೆನ್ಸಿ ಕೂಡ ಒಂದು, ಸೋಡಿಯಂ ವೇಲೆನ್ಸಿ ಒಂದು, ಆಮೇಲೆ ಕ್ಲೋರಿನ್ ವೇಲೆನ್ಸಿ ಒಂದು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಅದೇ ರೀತಿ ಯಾವಾಗಲೂ ಕ್ಲೋರಿನ್ ವೇಲೆನ್ಸಿ ಒಂದೇ ಆಗಿರುತ್ತೆ. ಇಲ್ಲಿ ಕ್ಯಾಲ್ಸಿಯಂ ವೇಲೆನ್ಸಿ 2, ಅದೇ ರೀತಿ ಪೊಟ್ಯಾಷಿಯಮ್ಮು ಇವುಗಳ ವೇಲೆನ್ಸಿ ಒಂದಿದೆ. ನಾವು ಕ್ಯಾಲ್ಸಿಯಂ ವೇಲೆನ್ಸಿ ನೋಡೋದಾದರೆ ಕ್ಯಾಲ್ಸಿಯಂ ಅಟಾಮಿಕ್ ನಂಬರ್ 20, 1s2, 2s2, 2p6, 3s2, 3p6, ಆಮೇಲೆ 4s2 ಬರುತ್ತೆ. ಅಂದರೆ ವೇಲೆನ್ಸ್ ಶೆಲ್ಲು ಇದು 4th ಶೆಲ್ ಇಸ್ ದ ವೇಲೆನ್ಸ್ ಶೆಲ್. ಈ ವೇಲೆನ್ಸ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 2 ಇದೆ. ಆದ್ದರಿಂದ ಇದ್ರದ್ದು ವೇಲೆನ್ಸ್ ಶೆಲ್ಲು ಯಾವುದು? 4 ವೇಲೆನ್ಸ್ ಶೆಲ್ ಈಸ್ 4th ಶೆಲ್. ವೇಲೆನ್ಸಿ 2 ಬಿಕಾಸ್ ದೇರ್ ಆರ್ ಓನ್ಲಿ 2 ಎಲೆಕ್ಟ್ರಾನ್ಸ್, ಸೊ ದ ವೇಲೆನ್ಸಿ ಈಸ್ 2. ಆದ್ದರಿಂದ ಕ್ಯಾಲ್ಸಿಯಂ ವೇಲೆನ್ಸಿ ಯಾವಾಗಲೂ 2 ಆಗಿರುತ್ತೆ. ಇದು ನಾವು ವೇಲೆನ್ಸಿಗಳನ್ನು ಎಲ್ಲ ಎಲಿಮೆಂಟ್ಗಳದ್ದು ತಿಳ್ಕೊಂಡು ತಗೋಬೇಕು. ಮತ್ತು ಕೆಲವಕ್ಕೆ ವೇರಿಯಬಲ್ ವೇಲೆನ್ಸಿ ಅಂತ ಇರುತ್ತೆ. ಉದಾಹರಣೆ ಐರನ್ಗೆ ವೇಲೆನ್ಸಿ 2 ಬರ್ಬೋದು, 3 ಬರುತ್ತೆ. 2 ಎಲೆಕ್ಟ್ರಾನನ್ನು ಕಳ್ಕೊಬೋದು ಅಥವಾ 3 ಎಲೆಕ್ಟ್ರಾನನ್ನು ಕೂಡ ಅದು ಲೂಸ್ ಮಾಡಬಹುದು, ಕಳೆಯಬಹುದು. ಹಾಗಾಗಿ ವೇರಿಯಬಲ್ ವೇಲೆನ್ಸಿ ಬರುತ್ತೆ ಕೆಲವಕ್ಕೆ. ಇಲ್ಲಿ ನೋಡಿ ಸೋಡಿಯಂ Na+. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಟೇಬಲ್ 3.6 ನೋಡ್ಬೋದು. ನೇಮ್ಸ್ ಆ್ಯಂಡ್ ಸಿಂಬಲ್ಸ್ ಆಫ್ ಸಮ್ ಅಯಾನ್ಸ್ ಅಂತ ಇದೆ. ಸೋಡಿಯಂ Na+, ಪೊಟ್ಯಾಷಿಯಂ K+, ಅಂದರೆ 1 ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ. ಔಟರ್ ಮೋಸ್ಟ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಕಳ್ಕೊಳ್ಳೋದ್ರಿಂದ ಅದರ ವೇಲೆನ್ಸಿ 1 ಆಗುತ್ತೆ. ಸಿಲ್ವರ್ Ag+, ಕಾಪರ್ Cu+, ಅಂದರೆ 1 ಎಲೆಕ್ಟ್ರಾನ್ ಕಳ್ಕೊಂಡಿದೆ. ಕಾಪರು 2 ಎಲೆಕ್ಟ್ರಾನ್ ಕಳ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ನೋಡಿ, ಅದನ್ನು ಇಲ್ಲಿ ತೋರಿಸಿದ್ದೀವಿ. ಓಕೆ, 2 ಎಲೆಕ್ಟ್ರಾನ್ ಕಳ್ಕೊಳ್ತಕ್ಕಂಥದ್ದು ಯಾವ್ಯಾವುದು? ಮೆಗ್ನೀಷಿಯಂ Mg2+, ಅಥವಾ ++ ಅಂತ ಬರೀಬೋದು. ಕ್ಯಾಲ್ಸಿಯಂ Ca++, ಜಿಂಕ್ Zn++, ಅಥವಾ 2+, ಐರನ್ ಸೆಕೆಂಡ್ ಅಂದರೆ ಅರ್ಥ Fe2+, ಫೆರಸ್ ಅಂತ ಕರಿತೀವಿ. ಫೆರಸ್ Fe2+ ಅಂದರೆ ಫೆರಸ್ ಅಯಾನ್ ಅಂತ. ರಸ್ ಅಂತ ಬಂದರೆ ಕಡಿಮೆ ಎಲೆಕ್ಟ್ರಾನ್ಗಳನ್ನು ಕಳ್ಕೊಂಡಿದೆ. ರಿಕ್ ಅಂದರೆ ಹೆಚ್ಚು ಎಲೆಕ್ಟ್ರಾನ್ಗಳನ್ನು ಕಳ್ಕೊಂಡಿದೆ. ಈಗ ಇದು 2 ಎಲೆಕ್ಟ್ರಾನ್ಗಳನ್ನು ಕಳ್ಕೊಂಡಿದೆ, ಆದ್ದರಿಂದ ವೇಲೆನ್ಸಿ ಇದು 2. ಆಮೇಲೆ ಕಾಪರ್ದು ವೇಲೆನ್ಸಿ 1 ಆಗ್ಬೋದು, 2 ಆಗ್ಬೋದು. 2 ಆಗಿರ್ತಕ್ಕಂಥದ್ದು Cu2+. ಕಾಪರ್ ಸಲ್ಫೇಟಲ್ಲಿ CuSO4 ಬಂದರೆ ಅಲ್ಲಿ ವೇಲೆನ್ಸಿ 2 ಆಗಿರುತ್ತೆ. ಅಲ್ಯೂಮಿನಿಯಂ 3+, ವೇಲೆನ್ಸಿ 3 ಆಗುತ್ತೆ. ಐರನ್ದು 2 ಆಗ್ಬೋದು, 3. ನೋಡಿ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಅದನ್ನು ವೇರಿಯಬಲ್ ವೇಲೆನ್ಸಿ ಎರಡೂ ಕಡೆ ಬರುತ್ತೆ. ಇದು ಯಾವುದು? ಕೆಲವು ಮಾತ್ರ. ಈಗ ಐರನ್ನು, ಕಾಪರು ಇಂಥವೆಲ್ಲ ವೇರಿಯಬಲ್ ವೇಲೆನ್ಸಿ ಇದೆ. ಆಮೇಲೆ ನಾನ್ ಮೆಟಾಲಿಕ್ ಎಲಿಮೆಂಟ್ಗಳಿಗೆ ತೆಗೆದುಕೊಂಡ್ರೆ ಹೈಡ್ರೋಜನ್ H+, ಹೈಡ್ರೈಡ್ H-, ಅಂದರೆ ನಾನ್ ಮೆಟಲ್ಲು ಹೌದು, ಹೈಡ್ರೋಜನ್ ಮೆಟಾಲಿಕ್ ಆಗಿಯೂ ಆ್ಯಕ್ಟ್ ಮಾಡುತ್ತೆ. ಕ್ಲೋರೈಡ್ Cl-, ಕಾಣ್ತಿಲ್ಲ. ಬ್ರೋಮೈಡ್ Br-, ಅಯೋಡೈಡ್ I-, ಆಕ್ಸೈಡ್ O2-, ಸಲ್ಫೈಡ್ S2-, ನೈಟ್ರೈಡ್ N3-, ನೈಟ್ರೈಡ್. ಓಕೆ, ಅದೇ ರೀತಿ ಪಾಲಿ ಅಟಾಮಿಕ್ ಐಟಮ್ಸ್ಗಳಿಗೆ ನೋಡಿ. ಅಮೋನಿಯಂ NH4+, ಅಂದರೆ 2 ಸೇರಿದೆ. ನೈಟ್ರೋಜನ್ ಇದೆ, ಹೈಡ್ರೋಜನ್ ಇದೆ. 2 ಒಟ್ಟು ಕಾಂಬಿನೇಷನಲ್ಲಿ 1 ಎಲೆಕ್ಟ್ರಾನನ್ನು ಟೋಟಲ್ ಆಗಿ ಕಳ್ಕೊಂಡಿದೆ. ಅದರಿಂದ NH4, 1 ನೈಟ್ರೋಜನ್, 4 ಹೈಡ್ರೋಜನ್, ಟೋಟಲ್ ಆಗಿ 1 ಎಲೆಕ್ಟ್ರಾನ್ ಕಡಿಮೆ ಇದೆ ಟೋಟಲ್ ಆಗಿ. ಹೈಡ್ರಾಕ್ಸೈಡ್ OH-, ನೈಟ್ರೇಟ್ NITRAT, ನೈಟ್ರೇಟ್ NO3-, NO3, 1 ನೈಟ್ರೋಜನ್, 3 ಆಕ್ಸಿಜನ್ನು, 1 ಎಲೆಕ್ಟ್ರಾನ್. ಆಯಿತಾ? ಮೇಲೆ ಬರೀಬೇಕು. ಬೈಕಾರ್ಬೋನೇಟ್ ಇದು HCO3. ಹೈಡ್ರೋಜನ್ ಕಾರ್ಬೋನೇಟ್ ಅಂತಲೂ ಕರಿತೀವಿ. ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್. ನೆಕ್ಸ್ಟ್ ಕಾರ್ಬೋನೇಟ್ CO3 2-, ಸಲ್ಫೈಟ್ SO3 2-, ಸಲ್ಫೇಟ್ SO4 2-, SO3 2-, SO4 2-, ಸಲ್ಫೇಟ್. ನೆಕ್ಸ್ಟ್ ಫಾಸ್ಫೇಟ್ PO4 3-. ಹೀಗೆ ವೇಲೆನ್ಸಿಗಳಿರ್ತದೆ. ಆ ವೇಲೆನ್ಸಿಗಳನ್ನು ಬಳಸ್ಕೊಂಡು ನಾವು ಕ್ಯಾಲ್ಸಿಯಂ ಫಾಸ್ಫೇಟು, ಸೋಡಿಯಂ ಸಲ್ಫೇಟು,
ಸೋಡಿಯಂ ಸಲ್ಫೈಟು, ಕ್ಯಾಲ್ಸಿಯಂ ಕಾರ್ಬೋನೇಟು, ಸೋಡಿಯಂ ಕಾರ್ಬೋನೇಟ್ ಯಾವುದಕ್ಕೆ ಬೇಕಾದ್ರೂ ಮಾಲಿಕ್ಯುಲರ್ ಫಾರ್ಮುಲಾನ ಬರಿಬೋದು. ಅದೇ ರೀತಿ ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳು ಇಲ್ಲಿದೆ. ನೋಡಿ ಇಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಇಲ್ಲಿ ಫಾರ್ಮುಲಾ ಫಾರ್ ಹೈಡ್ರೋಜನ್ ಕ್ಲೋರೈಡ್ HClಗೆ ಬರೆದಿದ್ದೀವಿ. ಹೇಗೆ ಬರೆಯೋದು HClಗೆ? HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗೆ ಬರೆಯೋದು? ಇದ್ರದ್ದು 1 ಇದೆ, ಇದ್ರದ್ದು ವ್ಯಾಲೆನ್ಸಿ 1 ಇದೆ. ಆ ವ್ಯಾಲೆನ್ಸಿಗಳನ್ನು ಶಿಫ್ಟ್ ಮಾಡಿ HCl ಆಯಿತು. ಅದೇ ರೀತಿ ನೋಡಿ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಫಾರ್ಮುಲಾ ಹೈಡ್ರೋಜನ್ ಸಲ್ಫೈಡ್ H2S ಅಂತ ಬರಿತೀವಿ. ಯಾಕೆ? ಹೈಡ್ರೋಜನ್ದು ವೇಲೆನ್ಸಿ 1, ಸಲ್ಫೇಟ್ ವೇಲೆನ್ಸಿ ಸಲ್ಫರ್ ವೇಲೆನ್ಸಿ 2 ಇದೆ. ಅದಕ್ಕೋಸ್ಕರ ಇದು ಇಲ್ಲಿ ಶಿಫ್ಟ್ ಆಗುತ್ತೆ, ಇದು ಇಲ್ಲಿ ಶಿಫ್ಟ್ ಆಗುತ್ತೆ. ಇದನ್ನು ಕ್ರಾಸ್ ಮಾಡ್ಕೋಬೇಕು. ವೇಲೆನ್ಸಿನ ಅದ್ರದ್ದು ಇದಕ್ಕೆ, ಇದ್ರದ್ದು ಅದಕ್ಕೆ ಆಲ್ಟರ್ನೇಟ್ ಆಗಿ ತಗೋಬೇಕು. ಆಮೇಲೆ ಏನು ಮಾಡಬೇಕು? ಅದನ್ನು ಶಿಫ್ಟ್ ಮಾಡಿದರೆ ಇದು H2S ಆಯಿತು. ಹೈಡ್ರೋಜನ್ ಸಲ್ಫೈಡ್. ಅದೇ ರೀತಿ ನಾವು Al2O3 ಅಲ್ಯೂಮಿನಿಯಂ ಆಕ್ಸೈಡಿಗೆ ನೋಡೋಣ. Al2O3 ಬರುತ್ತೆ. ಯಾಕೆ? ಅಲ್ಯೂಮಿನಿಯಂ ಆಕ್ಸಿಜನ್ 2 ಬರ್ಕೊಳ್ಳಿ. ಅಲ್ಯೂಮಿನಿಯಂ ವೇಲೆನ್ಸಿ ಈಗಾಗಲೇ ನೋಡಿದ್ದೀವಿ 3, ಆಕ್ಸಿಜನ್ ವೇಲೆನ್ಸಿ ನೋಡಿದ್ದೀವಿ 2 ಇದೆ. ಅವಾಗ ನೋಡಿ ಇದು ಇಲ್ಲಿ ಶಿಫ್ಟ್ ಮಾಡಿ, ಇಲ್ಲಿ ಶಿಫ್ಟ್ ಮಾಡಿ, ಅಲ್ಯೂಮಿನಿಯಂ Al2O3. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಯಾವುದು? ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ತೆಗೆದುಕೊಳ್ಳೋಣ. CaO, ಕ್ಯಾಲ್ಸಿಯಂ ಆಕ್ಸೈಡ್ CaO ಬರುತ್ತೆ. ಇದ್ರ ವೇಲೆನ್ಸಿ 2, ಆಕ್ಸಿಜನ್ ವೇಲೆನ್ಸಿ 2. ಏನಾಗ್ತದೆ? ಅದು Ca2O2 ಬರ್ತದೆ. ಅದನ್ನು ಸಿಂಪ್ಲಿಫೈ ಮಾಡಿದರೆ CaOನೇ ಬರ್ತದೆ, ಕ್ಯಾಲ್ಸಿಯಂ ಆಕ್ಸೈಡ್ CaO. ಇದು ಸಿಂಪ್ಲಿಫೈಡ್ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಬರೆದಿದ್ದೀವಿ. ಓಕೆ, ಈಗ ಈ ಮಾಲಿಕ್ಯುಲರ್ ಫಾರ್ಮುಲಾಗಳನ್ನು ಈ ರೀತಿ ನಾವು ಕಲಿತಾ ಹೋಗಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಯಾವುದು? ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿರ್ಬೋದು, Ca3PO4 ಟ್ವೈಸ್ ಬಂತು. ಯಾಕೆ ಇದು ಬಂತು? ಇದನ್ನೆಲ್ಲ ಪ್ರತಿಯೊಂದನ್ನು ನಾವು ಕಲಿತಾ ಹೋದರೆ ಮಾಲಿಕ್ಯುಲರ್ ಫಾರ್ಮುಲಾ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಈಗ ನಮ್ಮ ಮುಂದೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ. ದಟ್ ಈಸ್ ಮೋಲ್ ಕಾನ್ಸೆಪ್ಟ್ ಅಂತ. ಮೋಲ್ ಕಾನ್ಸೆಪ್ಟ್ ಅಂದರೆ ಒಂದು ನಿರ್ದಿಷ್ಟವಾದ ಒಂದು ಮಾಸನ್ನು ತೆಗೆದುಕೋಬೇಕು. ಅದನ್ನು ಅಟಾಮಿಕ್ ಮಾಸ್ ಆಗಿರ್ಬೋದು ಅಥವಾ ಮಾಲಿಕ್ಯುಲರ್ ಮಾಸ್ ತಗೋಬೇಕು. ಮಾಲಿಕ್ಯುಲರ್ ಮಾಸ್ ಅಥವಾ ಒಂದು ಆಟಮಿನ ಅಟಾಮಿಕ್ ಮಾಸು. ಮಾಲಿಕ್ಯೂಲ್ ತಗೊಂಡ್ರೆ ಮಾಲಿಕ್ಯುಲರ್ನ ಅದರ ಮಾಸ್ ತಗೋಬೇಕು. ಅದರಲ್ಲಿ ಎಷ್ಟು ಆಟಮ್ಸ್ ಇದ್ದಾವೆ ಅನ್ನೋದನ್ನು ನಾವು ಹೇಳ್ತಕ್ಕಂಥದ್ದೇ ಮೋಲ್ ಕಾನ್ಸೆಪ್ಟ್. ಏನು ಮೋಲ್ ಕಾನ್ಸೆಪ್ಟ್ ಅಂದರೆ, ಈಗ ನೋಡಿ, ಮೋಲ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಎನಿ ಗ್ರಾಮ್ ಅಟಾಮಿಕ್ ಆರ್ ಮಾಲಿಕ್ಯುಲರ್ ಮಾಸ್. ಆಟಮ್ ತೆಗೆದುಕೊಂಡ್ರೆ ಹೈಡ್ರೋಜನ್ ಅಟಾಮಿಕ್ ಮಾಸ್ 1 ಆಗ್ತದೆ. ಹೈಡ್ರೋಜನ್ ಇದು ಆಟಮಿಂದಾದರೆ ಅಟಾಮಿಕ್ ಮಾಸ್ 1, A=1. ಅಟಾಮಿಕ್ ಮಾಲಿಕ್ಯುಲರ್ ಮಾಸ್ ತೆಗೆದುಕೊಂಡ್ರೆ 2 ಆಗ್ತದೆ. ಏಕೆ? 2 ಹೈಡ್ರೋಜನ್ ಸೇರಿದೆ, ಅದಕ್ಕೋಸ್ಕರ 2 ಆಗ್ತದೆ. ಆಕ್ಸಿಜನ್ ತೆಗೆದುಕೊಂಡ್ರೆ ಅಟಾಮಿಕ್ ಮಾಸ್ 16 ಇದೆ, ಅದರಿಂದ ಅದು 16 ಆಗ್ತದೆ. 16 ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಈ 16. O2 ಮಾಲಿಕ್ಯುಲರ್ ಮಾಸ್, ಇದು ಅಟಾಮಿಕ್ ಮಾಸ್. ಆಟಮಿಕ್ಸಿಗೆ ಸಂಬಂಧಪಟ್ಟದ್ದು ಅಟಾಮಿಕ್ ಮಾಸ್, ಮಾಲಿಕ್ಯುಲರ್ಗೆ ಸಂಬಂಧಪಟ್ಟದ್ದು ಮಾಲಿಕ್ಯುಲರ್ ಮಾಸ್ ಆಫ್ ಆಕ್ಸಿಜನ್ ಈಸ್ 32 32ನೇ ಬರುತ್ತೆ. ಅದರ 6 × 2 ಟೈಮ್ಸ್ 32 ಬರ್ತದೆ. 32 ಈಸ್ ದ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಈಸ್ ರೆಪ್ರೆಸೆಂಟೆಡ್ ಬೈ ಎಕ್ಸ್ಪ್ರೆಸ್ಡ್ ಬೈ U. ಅಟಾಮಿಕ್ ಮಾಸ್ ಯೂನಿಟ್ ಆರ್ ಯೂನಿಫೈಡ್ ಮಾಸ್ ನಮ್ಗೆ ಗೊತ್ತಿದೆ. ಈ ಯೂನಿಫೈಡ್ ಮಾಸ್ ಅಂತಕ್ಕಂಥದ್ದು ಆ ಆಟಮಿಗೆ ಸಂಬಂಧಪಟ್ಟಂಗೆ ಮಾತ್ರ ಇರ್ತದೆ. ಇದು ಆಟಮಿಗೆ ಸಂಬಂಧಪಟ್ಟಂಥ ಯೂನಿಫೈಡ್ ಮಾಸ್ ಆಗಿರುತ್ತೆ. ಇದನ್ನು ನಾವು ಗ್ರಾಮ್ಗಳಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. O2ಗಾದರೆ 32 ಗ್ರಾಮ್ ತಗೋಬೇಕು. ಹೈಡ್ರೋಜನ್ನಿಗೆ 2 ಅಂತ ಇದ್ದರೆ 2U ಇದ್ದರೆ ಇದನ್ನು ನಾವೇನು ಮಾಡಬೇಕು? 2 ಗ್ರಾಮಿಗೆ ತಗೋಬೇಕು. ಆಗ ನಮಗೆ ಒಂದು ಮೋಲ್ ಅಂತಕ್ಕಂಥದ್ದು ಬರುತ್ತೆ. ಹಾಗಂದರೆ ಏನು? ಈಗ ನಾವು 2 ಗ್ರಾಮ್ಸ್ ಆಫ್ ಹೈಡ್ರೋಜನ್ ತೆಗೆದುಕೊಳ್ಳೋಣ. 2 ಗ್ರಾಮ್ಸ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್. ಇದರಲ್ಲಿ 6.022 × 10⁻23 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಇರುತ್ತೆ. ಇಷ್ಟು ಸಂಖ್ಯೆಯಲ್ಲಿ ಇರುತ್ತೆ. ಇದನ್ನು ನಾವು ಅವಗಾಡ್ರೋ ನಂಬರ್ ಅಂತ ಕರಿತೀವಿ. ಅವಗಾಡ್ರೋ ನಂಬರ್ ಅಂದರೆ ಯಾವುದೇ ಒಂದು ಗ್ರಾಮ್ ಅಟಾಮಿಕ್ ಮಾಸ್ ಹೈಡ್ರೋಜನ್ನಿಂದಾದರೆ
2 ಬರುತ್ತೆ. ಆಕ್ಸಿಜನ್ನಿಗಾದರೆ 32 ಬರುತ್ತೆ O2ಗೆ. ಅದೇ ರೀತಿ ಬೇರೆ ಬೇರೆ ಮಾಲಿಕ್ಯೂಲ್ಗೆ ಬೇರೆ ಬೇರೆ ಮಾಲಿಕ್ಯುಲರ್ ಮಾಸ್ ಬರ್ತದೆ. ಆ ಮಾಲಿಕ್ಯುಲರ್ ಮಾಸನ್ನು ಯುನಿಂದ ಜಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆ ಜಿನಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇರ್ತವೆ ಅಂದರೆ ಇಷ್ಟು ಎಲ್ಲದರಲ್ಲೂ ಕೂಡ ದಿಸ್ ಕಾನ್ಸ್ಟೆಂಟ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದ್ದೇ ಇರ್ತೀವಿ. ಇದನ್ನು ನಾವು ಅವಗಾಡ್ರೋ ನಂಬರ್ ಅಂತೀವಿ. ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ತೆಗೆದುಕೊಂಡ್ರೆ 18 ಗ್ರಾಮ್, 18 G, 18 U ಅಂತಂದರೆ ಇದ್ರದ್ದು ಬರ್ತದೆ ನೋಡಿ. ಇದನ್ನು ಅರ್ಥ ಮಾಡ್ಕೋಬೇಕು. ವಾಟರ್ದು ಅಟಾಮಿಕ್ ಮಾಸ್ ಯೂನಿಟ್ ಈಸ್ 18 U, ಅಟಾಮಿಕ್ ಮಾಸ್ ಯೂನಿಟ್ AMU. ಈಗ ಇದರಲ್ಲಿ ಒಂದು ವಾಟರ್ ಮಾಲಿಕ್ಯೂಲಿನ ಮಾಸ್ ಆಗಿದೆ ಇದು. ಆದರೆ ವಾಟರ್ ಮಾಲಿಕ್ಯೂಲ್ನಿಂದ ನಾವು ತಗೊಳಂಗಿಲ್ಲ. ಈಗ ನಾವೇನು ಮಾಡಬೇಕು, 18 ಗ್ರಾಮ್ ಆಫ್ ವಾಟರ್ ತಗೋಬೇಕು. 18 ಗ್ರಾಮ್ ಆಫ್ ವಾಟರ್ ತೆಗೆದುಕೊಂಡ್ರೆ ಅದರಲ್ಲಿ 66.022 ಕೆಲವು ಟೈಮ್ 23 ಬರಿತೀವಿ, ನಿಯರ್ ವ್ಯಾಲ್ಯೂ 10⁻23 ವಾಟರ್ ಮಾಲಿಕ್ಯೂಲ್ಸ್. ಇಷ್ಟು ವಾಟರ್ ಮಾಲಿಕ್ಯೂಲ್ಸ್. ನಿಮಗೆ 18 ಗ್ರಾಮ್ ನೀರು ತೆಗೆದುಕೊಂಡ್ರೆ ಅದರಲ್ಲಿ 18 ಗ್ರಾಮ್ ನೀರಿನಲ್ಲಿ ಇಷ್ಟು ಮಾಲಿಕ್ಯೂಲ್ಸ್ ಇರ್ತವೆ. ಇದನ್ನು ಎಣಿಸೋಕ್ಕೆ ಸಾಧ್ಯನಾ? ಇಸ್ ಇಟ್ ಪಾಸಿಬಲ್ ಟು ಕೌಂಟ್? ನೋ, ಬಟ್ ಇಟ್ ಕ್ಯಾನ್ ಬಿ ಎಸ್ಟಿಮೇಟೆಡ್. ಇದು ಯು ಅಂತಂದರೆ ಒಂದು ಒಂದು ಮಾಲಿಕ್ಯೂಲಿಗೆ ಸಂಬಂಧಪಡುತ್ತೆ. ಜಿ ಅಂತಂದರೆ ಒಂದು ಮೋಲಿಗೆ ಸಂಬಂಧಪಡುತ್ತೆ. ಇದನ್ನು ಒಂದು ಮೋಲಾರ್ ಮಾಸ್ ಅಂತ ಕರಿತೀವಿ. 18 ಗ್ರಾಮ್, 1 ಮೋಲಾರ್ ಮಾಸ್ ಆಫ್ ವಾಟರ್ ಈಸ್ ಈಕ್ವಲ್ ಟು 18 ಗ್ರಾಮ್. 18 ಗ್ರಾಮ್ ಈಸ್ ಈಕ್ವಲ್ ಟು 1 ಮೋಲಾರ್ ಮಾಸ್ ಆಫ್ ವಾಟರ್. ಯಾಕೆ 18 ಅನ್ನೋ ವ್ಯಾಲ್ಯೂ ಯಾಕೆ ಬರ್ತದೆ ಅಂತಂದರೆ ಮಾಲಿಕ್ಯುಲರ್ ಮಾಸ್ ಕಂಡು ಹಿಡ್ಕೋಬೇಕು ನಾವು. H2O ಇದೆ, ಇದಕ್ಕೆ ಮಾಲಿಕ್ಯುಲರ್ ಮಾಸ್ ಕಂಡು ಹಿಡಿಯೋಣ. ಹೈಡ್ರೋಜನ್ ಎಷ್ಟಿದೆ? 2 ಐಟಮ್ಸ್ ಇದ್ದಾವೆ. ಆ ಹೈಡ್ರೋಜನಿನ ಮಾಲಿಕ್ಯುಲರ್ ಮಾಸ್ ಎಷ್ಟು? 1 ಇದೆ ಅಂತ ಗೊತ್ತು ನಮಗೆ. ಓಕೆ, 1 ಮುಗೀತು. ಪ್ಲಸ್ ಆಕ್ಸಿಜನ್ ಎಷ್ಟಿದೆ ಇಲ್ಲಿ? 1 ಇದೆ. ಇಂಟು ಅದರದ್ದು ಅಟಾಮಿಕ್ ಮಾಸ್ ಎಷ್ಟು? 16 ಬರುತ್ತೆ. ಇದನ್ನು 16 ಇಲ್ಲಿ ಬರ್ಕೊಳ್ಳಿ. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. 2 × 2 2 ಪ್ಲಸ್ 16 × 1 16 ಈಸ್ ಈಕ್ವಲ್ ಟು 18 ಆಯಿತು. ಈ 18 ಅಂತ ಬಂತು. ಇದನ್ನು ನಾವು ಯೂನಿಟ್ಗಳಲ್ಲಿ ತೊಗೊತೀವಿ ಅಥವಾ AMU ಅಂತ ಬರಿತೀವಿ. ಇದನ್ನು ನಾವು 18 ಗ್ರಾಮಿಗೆ ತೆಗೆದುಕೊಂಡ್ರೆ ದಟ್ ಈಸ್ ಈಕ್ವಲ್ ಟು 1 ಮೋಲ್ ಆಯಿತು. ಅಂದರೆ 1 ಮೋಲ್ ಆಫ್ ವಾಟರ್ನಲ್ಲಿ ಇಷ್ಟಿದೆ. ಬೇರೆ ಬೇರೆ ವಸ್ತುಗಳಿಗೆ ಸಂಬಂಧಪಟ್ಟಂಗೆ ಈ ವ್ಯಾಲ್ಯೂ ಚೇಂಜ್ ಆಗುತ್ತೆ. 18 ಅಂತಕ್ಕಂಥದ್ದು ಬೇರೆ, ಅದಕ್ಕೆ ಕಾರ್ಬನ್ ಡೈಆಕ್ಸೈಡಿಗೆ ಬೇರೆ ಆಗುತ್ತೆ, HCl ಬೇರೆ ಆಗುತ್ತೆ. ಆದರೆ ಅದು ಮೋಲ್ ಅಂತಕ್ಕಂಥದ್ದು 1 ಮೋಲೇ ಆಗಿರುತ್ತೆ. ಅದರಲ್ಲಿ ಎಷ್ಟು ಆಟಮ್ಸ್ ಇರ್ತವೆ ಅಥವಾ ಮಾಲಿಕ್ಯೂಲ್ಸ್ ಇರ್ತವೆ ಅಂದರೆ ಇಷ್ಟೇ ಇರ್ತದೆ. ದಿಸ್ ಈಸ್ ಕಾನ್ಸ್ಟೆಂಟ್. ಮೋಲ್ ಈಸ್ ಕಾನ್ಸ್ಟೆಂಟ್, ಬಟ್ ದಟ್ ಗ್ರಾಮ್ ಈಸ್ ಡಿಫರೆಂಟ್. ಅದು ಆಟಮ್ಸಿಗೆ ಸಂಬಂಧಪಟ್ಟಂಗೆ ಬರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ನೀವು. 6.022 × 10⁻23 ನಂಬರ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಆಟಮ್ ತೆಗೆದುಕೊಂಡ್ರೆ ಆಟಮಿಗೆ ಸಂಬಂಧಪಡುತ್ತೆ. ಮಾಲಿಕ್ಯೂಲನ್ನು ಕನ್ಸಿಡರ್ ಮಾಡಿದರೆ ಮಾಲಿಕ್ಯುಲರ್ ಮಾಸನ್ನು ಅವಾಗ ಮಾಲಿಕ್ಯೂಲ್ಸಿಗೆ ತೊಗೊಳ್ತೀವಿ. ದಿಸ್ ನಂಬರ್ ಈಸ್ ಕಾಲ್ಡ್ ಅವಗಾಡ್ರೋಸ್ ನಂಬರ್, ರೆಪ್ರೆಸೆಂಟೆಡ್ ಬೈ N0. ಅಟಾಮಿಕ್ ಮಾಸ್ ಆಫ್ ದಿ ಎಲಿಮೆಂಟ್ ಗಿವ್ಸ್ ಅಸ್ ದ ಮಾಸ್ ಆಫ್ 1 ಆಟಮ್ ಆಫ್ ದಟ್ ಎಲಿಮೆಂಟ್. ನೋಡಿ, ಅಟಾಮಿಕ್ ಮಾಸ್ ಯೂನಿಟ್ ಅಂದರೆ ಅಟಾಮಿಕ್ ಮಾಸ್ ಆಫ್ ಎಲಿಮೆಂಟ್ U ಅಂತಂದರೆ ಮಾಸ್ ಆಫ್ 1 ಆಟಮ್ ಆಫ್ ದಟ್ ಎಲಿಮೆಂಟ್. ಆ ಎಲಿಮೆಂಟ್ 1 ಆಟಮಿಗೆ ಮಾತ್ರ ಸಂಬಂಧಪಡುತ್ತೆ. ಅದನ್ನು ನಾವು ಅಟಾಮಿಕ್ ಮಾಸ್ ಯೂನಿಟ್ U ಅಂತ ಕರ್ಕೊಂಡಿದ್ದೀವಿ. ಟು ಗೆಟ್ ದ ಮಾಸ್ ಆಫ್ 1 ಮೋಲ್ ಆಫ್ ಆಟಮ್ ಆಫ್ ದಟ್ ಎಲಿಮೆಂಟ್, ಆ ಎಲಿಮೆಂಟಿನ 1 ಮೋಲ್ ಅಂತ ತೆಗೆದುಕೋಬೇಕಾದ್ರೆ ದಟ್ ಈಸ್ ಮೋಲಾರ್ ಮಾಸನ್ನು ಕನ್ಸಿಡರ್ ಮಾಡಬೇಕು. ಅದನ್ನು ಜಿಗಳಲ್ಲಿ, ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಬೇಕು. ವಿ ಹ್ಯಾವ್ ಟು ಟೇಕ್ ದ ಸೇಮ್ ನ್ಯೂಮರಿಕಲ್ ವ್ಯಾಲ್ಯೂ. ವಾಟರ್ಗಾದರೆ 18 ಬರುತ್ತೆ. ಅದನ್ನು 18 U ಈಸ್ ಈಕ್ವಲ್ ಟು 18 G ತೊಗೋಬೇಕಾಗುತ್ತೆ. ಬಟ್ ಚೇಂಜ್ ದ ಯೂನಿಟ್ ಫ್ರಮ್ U ಟು G, ಯುನಿಂದ ಜಿಗೆ ತೊಗೋಬೇಕು. ಮೋಲಾರ್ ಮಾಸ್ ಆಫ್ ಆಟಮ್ ಈಸ್ ನೋನ್ ಆ್ಯಸ್ ಗ್ರಾಮ್ ಅಟಾಮಿಕ್ ಮಾಸ್. ಮೋಲಾರ್ ಮಾಸ್ ಆಫ್ ಆಟಮಿಗೆ ಸಂಬಂಧಪಟ್ಟಿದ್ರೆ ಅದು ಗ್ರಾಮ್ ಅಟಾಮಿಕ್ ಮಾಸ್. ಎಕ್ಸಾಂಪಲ್, ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ 1 U. ಸೊ ದ ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 1 ಗ್ರಾಮ್. 1 ಗ್ರಾಮ್, 1 G ಬೇರೆ, 1 U ಬೇರೆ. 1 U ಅಂದರೆ 1 ಆಟಮಿಕ್ ಒಂದು ಮಾಲಿಕ್ಯೂಲಿಗೆ ಸಂಬಂಧಪಡುತ್ತೆ ಅಥವಾ ಆಟಮಿಗೆ ಸಂಬಂಧಪಡುತ್ತೆ. ಗ್ರಾಮ್ ಆದರೆ ಇಡೀ ಟೋಟಲ್ ಮೋಲ್ಗೆ ಸಂಬಂಧಪಡುತ್ತೆ. 1 U ಹೈಡ್ರೋಜನ್ ಹ್ಯಾಸ್ ಓನ್ಲಿ 1 ಆಟಮ್ ಆಫ್ ಹೈಡ್ರೋಜನ್. 1 ಗ್ರಾಮ್, ನೋಡಿ ಇಲ್ಲಿ ಯುನಿಂದ ಜಿಗೆ ಹೋದರೆ 1 ಗ್ರಾಮ್ ಹೈಡ್ರೋಜನ್ ಹ್ಯಾಸ್ 1 ಮೋಲ್ ಆಟಮ್ಸ್. ಅದು 1 ಮೋಲ್ ಆಫ್ ಆಟಮ್ಸಲ್ಲಿ ಎಷ್ಟಿರ್ತವೆ? ದಿಸ್ ನಂಬರ್, ಬಿಗ್ ನಂಬರ್. ದಿಸ್ ಈಸ್ 1 2 3 ಅಂತ ಸೇರ್ತಾ ಹೋಗಿ ಹೈಡ್ರೋಜನ್ನಿಂದು ದಿಸ್ ಬಿಗ್ ನಂಬರ್ ಬಂದಾಗ ಅದು 1 ಮೋಲ್ ಆಗ್ತದೆ.
ಅದು 18 ಗ್ರಾಮ್ಸ್ ಇರುತ್ತೆ. ನಿಮಗೆ 18 ಗ್ರಾಮ್ ನೀರು ಕೊಟ್ಬಿಟ್ಟು ಅದರಲ್ಲಿ ಎಷ್ಟಿದೆ ವಾಟರ್ ಮಾಲಿಕ್ಯೂಲ್ಸ್ ಇದ್ದಾವೆ ಅಂತ ಎಣಿಸ್ರಿ ಅಂದರೆ ಅದರಲ್ಲಿ ಇಷ್ಟು ಮಾಲಿಕ್ಯೂಲ್ಸೇ ಇರುತ್ತೆ. ಸಿಮಿಲರ್ಲಿ 16 U oxygen as only 1 atom of oxygen, 16 gram of oxygen as 1 mole atom, that is 6.022 into 10 to the power of 23 atoms of oxygen. ಅಂದರೆ 16 ಗ್ರಾಮ್ ಆಕ್ಸಿಜನ್ನ ತೆಗೆದುಕೊಂಡ್ರೆ O2ನ ತೆಗೆದುಕೊಂಡ್ರೆ ಅದರಲ್ಲಿ ಇಷ್ಟು ಸಂಖ್ಯೆ ಇರ್ತದೆ. ದಿಸ್ ಈಸ್ ದ ಕಾನ್ಸ್ಟೆಂಟ್ ನಂಬರ್, ದಿಸ್ ಈಸ್ ಕಾಲ್ಡ್ ಅವಗಾಡ್ರೋ ನಂಬರ್. ಹೀಗೆ ನಾವು ಮೋಲ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ಇಷ್ಟೇ ಸಿಂಪಲ್ಲು. 18 ಗ್ರಾಮ್ಸ್ ಆಫ್ ವಾಟರ್, ನಿಮಗೆ 1 ಮೋಲ್ ಆಫ್ ವಾಟರ್ ಕೊಡಿ ಅಂದರೆ 80 ಗ್ರಾಮ್ಸ್ ಆಫ್ ವಾಟರ್ ಕೊಡಬೇಕು. ಅಥವಾ 1 ಮೋಲ್ ಆಫ್ ವಾಟರಲ್ಲಿ ಎಷ್ಟಿದೆ ಅಂದರೆ 18 ಗ್ರಾಮ್ಸ್ ಆಫ್ ವಾಟರ್ ಇದೆ ಅಂತ ಅರ್ಥ. ನಿಮಗೆ 32 ಗ್ರಾಮ್ಸ್ ಆಫ್ ವಾಟರ್, ನಿಮ್ಗೆ ಒಂದು ಗ್ಲಾಸಲ್ಲಿ 32 ಗ್ರಾಮ್ಸ್ ಆಫ್ ವಾಟರ್ ಇದೆ ಅಂದರೆ ಅದು 2 ಮೋಲ್ ಆಫ್ ವಾಟರ್, 2 ಮೋಲ್ ಆಫ್ ವಾಟರ್ ಇರುತ್ತೆ. ಅದರಲ್ಲಿ ಅವಗಾಡ್ರೋ ನಂಬರಿನ ಡಬಲ್ ಇದೆ ಅಂತ ಇಂಟು 2 ಮಾಡಬೇಕು. ಓಕೆ, ಹೀಗೆ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಗೆ ಈ ಚಾಪ್ಟರ್ ಮುಗೀತದೆ. ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಆ್ಯಟಮ್ ಇದೆ. ಅದರಲ್ಲಿ ಆ್ಯಟಮ್ಸು ಯಾವ ರೀತಿ, ಯಾವ್ಯಾವ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಗಳು ಯಾವ ರೀತಿ ಅರೇಂಜ್ ಆಗಿರ್ತವೆ, ಅವುಗಳನ್ನು ಯಾವ ರೀತಿ ಕಂಡುಹಿಡಿದ್ರು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಂಡು ಕಲಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಇದು ಪ್ರತಿಯೊಬ್ಬರೂ ಕೂಡ ಕಲಿಯೋದಕ್ಕೆ ಸಾಧ್ಯ ಇದೆ. ಅರ್ಥ ಮಾಡ್ಕೊಳ್ಳಿ. 1, 2, 3 ಸರಿ ನೋಡಿ, ವಿಡಿಯೋನ ನೋಡಿ, ಇಯರ್ಫೋನ್ ಹಾಕ್ಕೊಂಡು ಕೇಳಿ, ಮತ್ತೆ ರಿಪೀಟ್ ಮಾಡಿದರೆ ನಿಮಗಿದು ಅರ್ಥವಾಗುತ್ತೆ. ಹಂಗೂ ಅರ್ಥವಾಗದವರು ನನ್ನನ್ನು ಮತ್ತೆ ಫೋನ್ ಮಾಡಿ ಕೇಳ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಮ್ಯಾಟ್ರನ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.